ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Bro. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಏನೇನು ಟ್ರೇಡ್ ಮಾಡಿದ್ವಿ, ನಮ್ಮ PN ಏನು ಓಕೆ ಅದೆಲ್ಲ ಚೆಕ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಇರ್ತದೆ, ನಾನು ಅಪ್ಲೋಡ್ ಮಾಡಿದ್ರೆ ನೋಡ್ಕೋಬೋದು ನೀವು. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಎಲ್ಲರೂ ಬೈ ಮಾಡ್ಬೋದು ಅಂತಾರೆ. ಇಲ್ಲ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ 50 ಮಿನಿಟ್ ರೀಟೆಸ್ಟ್ ಮಾಡಿ ಹೈ ಕ್ಲಾಸ್ ಹಾಕೊಂಡು ಬೈ ಪ್ಲಾನ್ ಮಾಡ್ಕೊಳ್ಳಿ. ಫಸ್ಟ್ ಟಾರ್ಗೆಟ್ ಇದು 57,280 ಇಲ್ಲೂರು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಬೋದು. ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಇಲ್ಲಿ ಸೆಲ್ ಮಾಡೋದ್ರಿಂದ ಈ ಬೇಸ್ ಕ್ಯಾಂಡಲ್ಲು, ಈ ಕ್ಯಾಂಡಲ್ ಲೋ ಕೆಳಗಡೆ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು. ಇದ್ರ ಒಳಗಡೆ ಸ್ವಲ್ಪ ಡಿಫಿಕಲ್ಟ್ ನೋಡ್ಕೊಳ್ಳಿ. ಇದ್ರ ಮೇಲೆ ಬೈಯಿಂಗ್ ಇರ್ಬೋದು, ಕೆಳಗಡೆ ಸೆಲ್ಲಿಂಗ್ ಇರ್ಬೋದು. ನಿಮ್ಮ ಅನಾಲಿಸಿಸ್ ಪ್ರಕಾರ ಮಾಡಿ. ಇದಕ್ಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕೇಳಿಸ್ಕೊಂಡ್ರಲ್ವಾ. ಇದು ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಈ ಟಾರ್ಗೆಟ್ವರೆಗೂ ವೆಯ್ಟ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ರಿಜೆಕ್ಷನ್ ಬಂದರೆ 50 ಮಿನಿಟ್ಸಲ್ಲಿ ಇದ್ರ ಲೋ ಕೆಳಗಡೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಅಂತ ಹೇಳಿದ್ವಿ. ಓಕೆ, ಅದನ್ನೇ ಕಟ್ ಮಾಡಿ ಇವತ್ತು ತಮ್ಲೇನ್ ಹಾಕೋಣ. ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಇದು ನೋಡಿ, ನಾವು ಯಾವಾಗ ಬೈಯಿಂಗ್ ಮಾಡ್ಬೇಕಂತಿದ್ವಿ, ಗ್ಯಾಪ್ ಅಪ್ ಓಪನ್ ಆದರೆ ಬೈಯಿಂಗ್ ಮೊಮೆಂಟಮ್ ಅನ್ನೋದು ಆಲ್ರೆಡಿ ಕಂಪ್ಲೀಟೆಡ್, ರೈಟ್? ಅದು ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಬ್ಯಾಕ್ ಟೆಸ್ಟ್ ಬರೀರಿ. ನೀವು ಅನಾಲಿಸಿಸ್ ಬೈಯಿಂಗ್ ಮಾಡಿ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದರೆ ಆವತ್ತು ಬೈಯಿಂಗ್ ಮೊಮೆಂಟಮ್ ಮುಗಿದೋಗಿರುತ್ತೆ ಅಂತ. ಓಕೆ, ಇದು ನಾವು ಇದ್ರ ಮೇಲೆ ಬೈ ಮಾಡ್ಬೇಕಂತಿದ್ವಿ. ಪ್ಲಸ್ ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು ಅಂತಿದ್ವಿ. 15 ಮಿನಿಟ್ಸ್ ಮಾಡಿ 15 ನಿಮಿಷ ಬನ್ನಿ. ಓಕೆ, ಇವಾಗ ನೋಡಿ, ಇದು ನಮ್ಮ ಟಾರ್ಗೆಟ್ ಹತ್ರ ಓಪನ್ ಆಗಿ ಬಂದು ಇದೇ ಝೋನ್ಗೆ ರೀಟ್ರೇಸ್ ಮಾಡಿ ಇಲ್ಲಿ ಏನು ಕ್ಯಾಂಡಲ್ ಬರ್ದಿದ್ವಿ, 50 ಮಿನಿಟ್ಸ್ ರಿಜೆಕ್ಷನ್ ಕ್ಯಾಂಡಲ್ ಬಂದರೆ ಇದು ಲೋ ಅಲ್ಲಿ ಸೆಲ್ಲಿಂಗ್ ಪ್ಲಾನ್ ಮಾಡ್ಬೋದು ಅಂತ. ಸೇಮ್ ಕ್ಯಾಂಡಲ್ ಬಂದಿದೆ ಇಲ್ಲ, ನಾನು ಜೂಮ್ ಮಾಡಿ ಚೆಕ್ ಮಾಡಿ ತೋರಿಸ್ತೀನಿ, ನೀವು ನೋಡಿ. ನಾನು ಬರ್ದಿರೋ ಕ್ಯಾಂಡಲ್ ಸೇಮ್ ಬಂದಿದೆ ಇಲ್ವ ಅಂತ. ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು ಅಂತ. ಇದು ಲೋ ಬ್ರೇಕ್ ಆದರೆ ಕೂಡ ಸೆಲ್ಲಿಂಗ್ ಪ್ಲಾನ್ ಮಾಡ್ಬೋದು ಅಂತ. ಇದು ಮೂಮೆಂಟಮ್. ಓಕೆ, ಇದು ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ನಿಫ್ಟಿ ಇದು ನೋಡಿ, ಕಂಪ್ಲೀಟ್ ಸೈಡ್ ವೇಸಲ್ಲೇ ಇದೆ. ಬ್ಯಾಂಕ್ ನಿಫ್ಟಿ ಕೂಡ ಸೈಡ್ ವೇಸಲ್ಲೇ ಇತ್ತು. ಇವಾಗ ಸುಮಾರು ಜನ ಬಂದು ಹೇಳ್ಬೋದು ಇದು ಸೈಡ್ ವೇಸಲ್ಲಿತ್ತು, ವಾಲ್ಯೂಮ್ಸ್ ಬಂದಿಲ್ಲ ಅಂತ. ನಾವೇನು ಅಪ್ಡೇಟ್ ಮಾಡಿದ್ವಿ ನೋಡೋಣ. ಒಂದ್ಸಲಿ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಆಮೇಲೆ ನಮ್ಮ PN ಮತ್ತು ನಾಳೆ ಅನಾಲಿಸಿಸ್ ಕೂಡ ಹೇಳ್ತೀನಿ ನಾನು. ಫಸ್ಟ್ ಯಾರಿದ್ರೆ ಅನಿಲ್ ಕುಮಾರ್. ಓಕೆ, ಯಾರ್ದು ಒಬ್ಬರದ್ದು ಓಪನ್ ಮಾಡೋಣ. BN Bro ನಾವು ATM ಮಿಷನ್ ಸರ್. ಎಸ್ ಸರ್. ಇಲ್ಲಿ ನೋಡ್ಕೊಳ್ಳಿ, ನೀವು ಕ್ಲಿಯರಾಗಿ ಗೊತ್ತಾಗುತ್ತೆ. ಬೆಳಿಗ್ಗೆ 8:48 ಬಿಫೋರ್ ಮಾರ್ಕೆಟ್ ಬ್ರಾಕೆಟ್ ಹಾಕಿ ಕ್ಲಿಯರಾಗಿ ಬರ್ಕೊಟ್ಟಿದ್ದೀನಿ. ಇವತ್ತು ಸೈಡ್ ವೇಸಲ್ಲಿ ಇರ್ತದೆ. TSL ತುಂಬ ಇಂಪಾರ್ಟೆಂಟ್ ಟುಡೇ ಅಂತ ನೀವು ನೋಡ್ಕೊಳ್ಳಿ. ಎರಡು ಬಾಕ್ಸ್ನ ಓದ್ಕೊಳ್ಳಿ, ವಿಡಿಯೋ ನಿಲ್ಲಿಸ್ಬಿಟ್ಟು. ಲೋ ವಾಲ್ಯೂಮ್ ಮಾರ್ಕೆಟ್ ಸೈಡ್ ವೇಸಲ್ಲಿ ಇರ್ತದೆ, ಕೇರ್ಫುಲ್ ಆಗಿರಿ. TSL ಇಂಪಾರ್ಟೆಂಟ್ ಟುಡೇ ಅಂತ. ಓಕೆ, ಅದಾದಮೇಲೆ PE ಕಾಲ್ ಕೊಟ್ಟಿದ್ವಿ. ಪ್ಲಸ್ ನಾನು ಕೂಡ ತಗೊಂಡಿದ್ದೆ PE ಸೈಡ್ 975 ಕ್ವಾಂಟಿಟಿ. ಓಕೆ, ಇಲ್ಲಿ ನೀವು ನೋಡ್ಕೋಬೋದು. ಆಮೇಲೆ ಪೇಪರ್ ಅನ್ಕೊಂಡ್ಬಿಟ್ಟಿರೋ ಈ ಸಿಂಬಲ್ ಇದೆಲ್ಲ ಗೊತ್ತಿದ್ರೆ ಗೊತ್ತಾಗ್ತದೆ ನಿಮಗೆ ಅದೇನು ಅಂತ. ಜಿರೋದಲ್ಲಿ ಓಕೆ, ಅದು ರನ್ನಿಂಗ್. ಅದ್ರದ್ದು ಕ್ಲಿಯರಾಗಿ ನಮ್ಮ ಟ್ರೇಡ್ ತಗೊಂಡ್ಮೇಲೆ ಫಾಲೋ ಮಾಡಬೇಕಲ್ವ, ಅದು ರನ್ನಿಂಗ್. ಓಕೆ, ಇದು ಪ್ರಾಫಿಟ್ ನಡೀತಾ ಇದೆ. ಅದಾದಮೇಲೆ PE ಕಾಲ್ ಟ್ರಿಗರ್ ಆಯಿತು. PE ಕಾಲ್ ಕೂಡ ಟಾರ್ಗೆಟ್ವರೆಗೂ ಬಂದಿದೆ. 2 ಟಾರ್ಗೆಟ್. ಓಕೆ, 2 ಟಾರ್ಗೆಟ್ ಬಂದು ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗಳು ಇದ್ದಾವೆ. ಇವೆಲ್ಲ ಸ್ಕ್ರೀನ್ಶಾಟ್ಗಳು. ಓಕೆ, ಇದು ಇವತ್ತು ನಾವು ಮಾಡೋದಂದರೆ ಬಿಫೋರ್ ಮಾರ್ಕೆಟೇ ಅಪ್ಡೇಟ್ ಮಾಡಿದ್ವಿ. ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಇತ್ತು ನೋಡೋಣ. ಇದು ನೋಡ್ಕೊಳ್ಳಿ ಇಲ್ಲಿ. ಓಕೆ, ಅದಾದಮೇಲೆ PE ಕಾಲ್ ಸ್ಕ್ರೀನ್ಶಾಟ್ ಹಾಕಿದ್ದೆ. ಅಲ್ಲಿಂದ ಟೆಲಿಗ್ರಾಮಲ್ಲಿರೋರಿಗೆ ಪ್ರಾಫಿಟ್ ಬಂದಿರ್ಬೋದು. ಓಕೆ, ಇದು ಟಾರ್ಗೆಟ್ 2, ಆಲ್ ಟಾರ್ಗೆಟ್ಸ್ ದೆನ್. ಓಕೆ, ಸರಿ ಇವತ್ತಿಂದು ಇದ್ರದ್ದು. ಓಕೆ, ಇಲ್ಲಿ ನೋಡ್ಕೊಳ್ಳಿ 22 ಇವತ್ತಿಂದು. ಇಲ್ಲಿಂದ ಮತ್ತೆ ಸ್ಕ್ರೀನ್ಶಾಟ್ ಹಾಕಿದ್ದೆ ಟೆಲಿಗ್ರಾಮಲ್ಲಿ, PE ಕಡೆ ತಗೊಂಡಿದ್ದೀವಿ ಅಂತ. ಓಕೆ, ಅದರಲ್ಲಿ ಕೂಡ ಲೋ ವಾಲ್ಯೂಮ್ ಅಂತ ಕೂಡ ಮೆನ್ಷನ್ ಮಾಡಿದ್ದೆ, ನೋಡ್ಕೊಳ್ಳಿ ಬಿಫೋರ್ ಮಾರ್ಕೆಟ್.
ಪ್ಲಸ್ ನನ್ನ ಹೋಲ್ಡಿಂಗ್ಸು ಹಾಕಿದ್ದೆ. ಇದು ನೋಡಿ ಇವತ್ತಿನ PNL ಟೋಟಲ್ 16 ಜನ ಆಕ್ಟಿವ್ ಟ್ರೇಡರ್ಸ್, 2,22,356 ರೂಪಾಯಿ ಪ್ರಾಫಿಟ್. 16 ಜನದ್ದು ಸೇರಿ ಅಷ್ಟು ಜನ ಪ್ಲಸ್ ಇದ್ದಾರೆ. ನೋ ರೇಟ್ 2,22,356 ರೂಪಾಯಿ. ಓಕೆ, ಇವತ್ತು ನಾವೇನೇನು ಮಾಡಿದ್ವಿ ನೀವು ನೋಡಿದ್ದೀರಾ. ತುಂಬ ಸಿಂಪಲ್ ಇವತ್ತು ನಮ್ಮದು. ಫಸ್ಟ್ ಇದೆಲ್ಲ PE ಮಾಡಿದ್ವಿ, ಈ ಮೂಮೆಂಟಮ್ ಪೂರ್ತಿ PE ಮಾಡಿದ್ವಿ, ಈ ಮೂಮೆಂಟಮ್ ಪೂರ್ತಿ CE ಮಾಡಿದ್ವಿ. ಈ ಕ್ಯಾಂಡಲ್ ಹೈಯಲ್ಲಿ ಎಕ್ಸಿಟ್ ಮಾಡಿಬಿಟ್ವಿ. ಇದರಲ್ಲಿ ಏನು ಟ್ರೇಡ್ ಮಾಡಿಲ್ಲ. ಇಲ್ಲಿ CE ಮಾಡಿದ್ದೀರಾ ಸರ್ ಅಂದರೆ ಮಾಡಿದ್ವಿ, ಅದು ಕೂಡ ತೋರಿಸ್ತೀನಿ. ಅದು ಕೂಡ ಎಷ್ಟು 1000 ಸಮಥಿಂಗ್ ಚೇಂಜ್ ಇಲ್ಲೇ ಇದೆ ನೋಡಿ. CE 1775 ಕ್ವಾಂಟಿಟಿ CE ಕಡೆ ಮಾಡಿದ್ವಿ, ನೋಡ್ಕೊಳ್ಳಿ ನೀವು. ಇಲ್ಲಿ 1700 ಪ್ರಾಫಿಟ್ ಅಲ್ಲ, 1775 ಕ್ವಾಂಟಿಟಿ. ಓಕೆ, ನಿಫ್ಟಿ ಕಂಪ್ಲೀಟ್. ಇದು PE 1000 ಕ್ವಾಂಟಿಟಿ, ಇದು PE 1800 ಕ್ವಾಂಟಿಟಿ. 25 ಪಾಯಿಂಟ್ಸ್ ಕಡಿಮೆ. ಓಕೆ, ರೌಂಡ್ ಫಿಗರ್ ಮಾಡಿಕೊಂಡು. ಓಕೆ, ಇವಾಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್ ನೋಡ್ಕೊಳ್ಳಿ. ನಾಳೆ ಏನಿಲ್ಲ, ಇಲ್ಲೊಂದು ಬಾಕ್ಸ್ ಇದೆಯಲ್ಲ, ಇದನ್ನು ತೆಗಿತೀನಿ. ಲೆವೆಲ್ಸ್ ಏನು ಚೇಂಜ್ ಆಗಲ್ಲ, ಸೇಮ್ ಲೆವೆಲ್ಸ್. ಇದ್ರ ಮೇಲೆ ಕ್ರಾಸ್ ಆದರೆ ಬೈಯಿಂಗ್ ಪ್ಲಾನ್ ಮಾಡಿ, ಅದು ಕರೆಕ್ಷನ್ ಬಂದಮೇಲೆ ಇಲ್ಲಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ. ಸಿಂಪಲ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೇಮ್ ಲೆವೆಲ್ಸ್, ಏನು ಚೇಂಜ್ ಮಾಡಲ್ಲ. ಕರೆಕ್ಷನ್ ಬಂದು ಸೆಟ್ಲ್ ಆದಮೇಲೆ ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ, ಇಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಬಂದಿದೆ ಅಂದರೆ ಅದರ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ. ಅಷ್ಟೇ ಸಿಂಪಲ್, ಬೇರೇನಿಲ್ಲ. ಆಫ್ಟರ್ ಕರೆಕ್ಷನ್ ಬೈ ಇನ್ ಡಿಪ್ ಅಂತಾರೆ ಇದನ್ನು. ಕರೆಕ್ಷನ್ ಬಂದಮೇಲೆ ಬೈ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಹೊಸಬರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗಿ. ಈ ಥರ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.